ನಮಸ್ಕಾರ ರೀ ಎಲ್ಲರಿಗೂ. ಮಳೆಗಾಲ ಅಂತೂ ಚಾಲು ಆತ್ರಿ. ನೆಗಡಿ ಕೆಮ್ಮಿಗೆ ಮತ್ತು ಜ್ವರಕ್ಕೆ ಒಂದು ರಸಮ್ನ ಮಾಡಾತೇನೆ ರೀ. ಈ ರಸಮ್ ತಿಂದ್ರೆ ಗಂಟ್ಲ ಕಿರಿಕಿರಿ ಆಗೋದು ಕಡಿಮೆ ಆಕೈತ್ರಿ ಮತ್ತು ಮೂಗು ಕಟ್ಟೋದು ಆದಷ್ಟು ಕಮ್ಮಿ ಆಕೈತಿ. ಇದನ್ನು ಒಂದ್ಸಲ ನೆಗಡಿ ಕೆಮ್ಮಿಗೆ ಬಂದ್ರೆ ಒಂದ್ಸಲ ಟ್ರೈ ಮಾಡಿರಿ. ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ತಗೋರಿ. ನಾನಿಲ್ಲೇ ಜವಾರಿ ಬೆಳ್ಳುಳ್ಳಿನ ತೊಗೊಂಡೇನಿ ರೀ. ಇದನ್ನು ತರಿಯಾಗಿ ಕುಟ್ಬೇಕು. ಪೂರ್ತಿ ಪೇಸ್ಟ್ ಗತೆ ಕುಟ್ಟಬೇಡ್ರಿ, ಸ್ವಲ್ಪ ತರಿಯಾಗಿ ಕುಟ್ಟಿ ತಗೋರಿ. ನಾ ತೋರ್ಸಾತೇನಲ್ಲ ಹಿಂಗಾಗಿರ್ಬೇಕು ರೀ ಅದು ಕುಟ್ಟಿದ್ದು. ಈಗ ಬಾಳ್ಗಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಎಲ್ಲ ಕಾದ್ಮೇಲೆ ಇದಕ್ಕೆ ಸಾಸ್ವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಚಿಟಿಕೆ ಆಗುವಷ್ಟು ಇಂಗನ್ನ ಹಾಕ್ಕೊಂಡೇನಿ ರೀ. ಇದನ್ನೆಲ್ಲ ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಾಗ. ಇವೆಲ್ಲ ಚಟಪಟ ಅಂದು ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮ್ಯಾಟೋನ ಹಾಕ್ಕೊಂಡೇನಿ ರೀ. ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡೇನಿ. ಟೊಮ್ಯಾಟೊ ಜೊತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಲಘುನ ಸಾಫ್ಟ್ ಆಕೈತೆ ಅಂಥೇಳಿ ಈಗ ನಾ ಉಪ್ಪು ಹಾಕ್ಕೊಂಡೇನಿ ರೀ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿನ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ 1 ಬಟ್ಲು ಆಗುವಷ್ಟು ಹುಣಸೆ ಹಣ್ಣಿನ ನೀರನ್ನ ಹಾಕ್ಕೊಂಡೇನಿ ರೀ ನಾನು. ಹಂಗೆ 1 ಬಟ್ಲು ನೀರು ಹಾಕ್ಕೊಂಡೇನಿ. ಈಗ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿದ್ರೆ ಈ ರಸಮ್ ರೆಡಿ ಆಕೈತ್ರಿ. ನೆಗಡಿ ಕೆಮ್ಮು ಜ್ವರ ಬಂದರೆ ಈ ರಸಮ್ನ ಮಾಡ್ಕೊರಿ ಒಂದ್ಸಲ. ಯಾರಿಗಾರ ನೆಗಡಿ ಕೆಮ್ಮು ಜ್ವರ ಬಂದರೆ ಈ ರಸಮ್ ಮಾಡಿಕೊಟ್ರಿ ಅಂದ್ರೆ ಅವ್ರಿಗೆ ಎಷ್ಟು ಆರಾಮ ಅನ್ನಿಸ್ತೈತ್ರಿ. ಈ ರಸಮ್ನ ಟ್ರೈ ಮಾಡಿದ ಮೇಲೆ ಹೆಂಗಾಗಿತ್ತಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆದಷ್ಟು ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ರೀ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ. ಇನ್ನೂ ಭಾಳಷ್ಟು ವೀಡಿಯೋ ನನ್ನ ಚಾನಲ್ ಒಳಗೆ ಅದಾವ್ರಿ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡಿರಿ. ಇಷ್ಟ ಆದರೆ ಹೆಂಗಾಗಿದ್ವಂತ ಕಮೆಂಟ್ ಮಾಡಿ ತಿಳಿಸ್ರಿ.